ನಮಸ್ತೆ ಸ್ನೇಹಿತರೆ, ನಾವಿವತ್ತಿದ್ದೀವಿ ಮೇಕ್ರಿ ಸರ್ಕಲ್ ಫ್ಲೈಓವರ್ ಮೇಲೆ ಇದ್ದೀವಿ ಸ್ನೇಹಿತರೆ. ಈ ಕಡೆಯಿಂದ ಬಂದರೆ ನಿಮಗೆ ಶಿವಾಜಿನಗರದಿಂದ ಸೀದಾ ಹೋಗ್ತಾ ಇರೋದು ಯಶವಂತಪುರ ಮತ್ತು ರಾಜಾಜಿನಗರಕ್ಕೆ ಹೋಗುವಂಥ ರೂಟ್ ಸಿಗುತ್ತೆ ಸ್ನೇಹಿತರೆ. ನಾವಿವಾಗ ಸ್ವಲ್ಪ ಮುಂದೆ ಬಂದುಬಿಟ್ಟು ರೈಟ್ ಸೈಡ್ ತೊಗೊಂಡು ಸ್ವಲ್ಪ ಮುಂದೆ ಹೋದರೆ ನಮಗೆ ಹೆಬ್ಬಾಳಕ್ಕೆ ಹೋಗುವಂಥ ರೂಟು ಸ್ನೇಹಿತರೆ. ಇದು ಇವಾಗ ಸೀದಾ ಹೋಗ್ತಾ ಇದ್ದರೆ ನಾವು ಹೆಬ್ಬಾಳಕ್ಕೆ ಹೋಗ್ತೀವಿ ಸ್ನೇಹಿತರೆ. ಫ್ಲೈಓವರ್ ಕೆಳಗಡೆಯಿಂದ ಬಂದರೆ ನಾವು ಗುಟ್ಟಳ್ಳಿಯಿಂದ ಬರ್ತೀವಿ ಸ್ನೇಹಿತರೆ. ಕೆಳಗಡೆಯಿಂದ ಬಂದರೆ ನಾವೀಗ ಮೇಕ್ರಿ ಸರ್ಕಲ್ ಫ್ಲೈಓವರ್ ಮೇಲಿಂದ ಹೋಗ್ತಾ ಇದ್ದೀವಿ ಹೆಬ್ಬಾಳಕ್ಕೆ. ಸ್ನೇಹಿತರೆ, ನಾವಿವತ್ತು ತೋರಿಸ್ಲಿಕ್ಕೆ ಹೋಗ್ತಾ ಇರುವಂಥ ಸೆಲೆಬ್ರಿಟಿ ಮನೆ ಯಾರ್ದಪ್ಪ ಅಂತಂದರೆ ಲೋಕೇಶ್ ಕುಮಾರ್ ಅಂತಂದೇಳ್ಬಿಟ್ಟು ಕೇಳ್ಬೋದು ಸ್ನೇಹಿತರೆ. ನೀವು ಕಲಾ ಸಂಚಾರವರೇ ಯಾರಿದು ಲೋಕೇಶ್ ಕುಮಾರ್ ಅಂತಂದೇಳ್ಬಿಟ್ಟು ಸ್ನೇಹಿತರೆ, ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅವರ ಅರ್ಜುನ್ ಜನ್ಯ ಸರ್ ಅವರ ಹುಟ್ಟು ಹೆಸರು ಬಂದು ಲೋಕೇಶ್ ಕುಮಾರ್ ಅಂತಂದು ಹೇಳ್ಬಿಟ್ಟು ಇತ್ತು ಸ್ನೇಹಿತರೆ. ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಅವರಿಗೆ ಅರ್ಜುನ್ ಜನ್ಯ ಅಂತಂದೇಳ್ಬಿಟ್ಟು ಹೆಸರು ನಾಮಕರಣ ಆಗುತ್ತೆ ಸ್ನೇಹಿತರೆ. ಇದು ಅವರ ಹೆಸರು. ಈ ಹೆಸರಿನಿಂದ ಅವರು ತುಂಬ ಫೇಮಸ್ ಆದಂತಹ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಹೊರಹೊಮ್ತಾರೆ ಸ್ನೇಹಿತರೆ. ಹೀಗೆ ನಾವು ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಇದು ಫ್ಲೈಓವರು ಮುಗಿದ ಮೇಲೆ ನಾವು ಮತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ. ಸೀದಾ ಹಾಗೆ ಹೋಗ್ತಾ ಇರಬೇಕು. ಈ ಫ್ಲೈಓವರ್ ಆದಮೇಲೆ ನಾವು ಸರ್ವಿಸ್ ರೋಡ್ ತೊಗೊಂಡು ಹೋಗಬೇಕು ಸ್ನೇಹಿತರೆ. ಯಾಕಂದರೆ ಹೆಬ್ಬಾಳಕ್ಕೆ ನಾವು ಹೋಗ್ಬಿಟ್ಟು ನೋಡಿ ಇಲ್ಲಿ ಲೆಫ್ಟ್ ತೊಗೊಂಡು ನಾವು ಸರ್ವಿಸ್ ರೋಡಿಂದ ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಅರ್ಜುನ್ ಜನ್ಯ ಸರ್ ಅವರು ಮೇ 13, 1980ರಲ್ಲಿ ಬೆಂಗಳೂರಿನಲ್ಲೇ ಜನನ ಹೊಂದ್ತಾರೆ ಸ್ನೇಹಿತರೆ. ಅವರ ತಂದೆ ಹೆಸರು ಬಂದು ಅಶ್ವಥ್ ಕುಮಾರ್ ಅಂತಂದೇಳ್ಬಿಟ್ಟು, ತಾಯಿ ಹೆಸರು ಬಂದು ಅನಸೂಯ ಅಂತಂದೇಳ್ಬಿಟ್ಟು ಸ್ನೇಹಿತರೆ. ಹೀಗೆ ನಾವು ಸೀದಾ ಹೋಗಬೇಕು. ನೋಡಿ, ಇಲ್ಲಿ ತುಂಬ ಟ್ರಾಫಿಕ್ ಇದೆ. ವಿಡಿಯೋ ಲೆಂತ್ ಆಗುತ್ತೆ, ಯಾರು ಬೇಜಾರಾಗಬೇಡಿ, ಯಾಕಂದರೆ ಟ್ರಾಫಿಕ್ ಇರೋದ್ರಿಂದ. ನೋಡಿ, ರೈಟ್ ಸೈಡಿಗೆ ನಮಗೆ ಕಾಣ್ತಾ ಇರೋದು ಬ್ಯಾಪ್ಟಿಕ್ ಹಾಸ್ಪಿಟಲ್ಲು, ಹೆಬ್ಬಾಳ ಬ್ಯಾಪ್ಟಿಕ್ ಹಾಸ್ಪಿಟಲ್ ಸ್ನೇಹಿತರೆ. ಹೀಗೆ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕು ಸ್ನೇಹಿತರೆ. ತುಂಬ ಟ್ರಾಫಿಕ್ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೆ, ನಮಗೆ ಹೆಬ್ಬಾಳ ಬಸ್ ಸ್ಟ್ಯಾಂಡ್ ಬರುತ್ತೆ. ಹಾಗೆ ಹೋಗ್ತಾ ಇರಬೇಕು. ವಿಡಿಯೋ ಲೆಂತ್ ಆಗುತ್ತೆ, ಯಾರು ಬೇಜಾರಾಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಕಲಾ ಸಂಚಾರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದು ಬಸ್ ಸ್ಟ್ಯಾಂಡು. ಸ್ವಲ್ಪ ಹಾಗೆ ಮುಂದೆ ಹೋಗ್ತಾ ಇರಬೇಕು. ಹಾಗೆ ಸ್ನೇಹಿತರೆ, ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ಮತ್ತು ಉತ್ತೇಜನ ಕೊಡುತ್ತೆ. ಇನ್ನೂ ಹೆಚ್ಚು ಒಂದು ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ನಾವು ಮಾಡಲಿಕ್ಕೆ ಒಂದು ಉತ್ತೇಜನ ಕೊಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಹೀಗೆ ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಇವರು ಮೊದಲು ಕನ್ನಡ ಸಂಯೋಜಕರಾಗಿ ಅಂದರೆ ವಿ ಮನೋಹರ್ ಸರು ಮತ್ತು ಕೆ ಕಲ್ಯಾಣ್ ಅವರ ಒಂದು ಗರಡಿಯಲ್ಲಿ ಪಳಗಿದಂತಹ ಒಂದು ಚಲನಚಿತ್ರ ನಿರ್ದೇಶಕರಾಗಿ, ಕೀಬೋರ್ಡ್ ವಾದಕರಾಗಿ 30 ಚಿತ್ರಗಳಿಗೆ ಕೀಬೋರ್ಡ್ ವಾದಕರಾಗಿ ಕೆಲಸ ಮಾಡಿರ್ತಾರೆ ಸ್ನೇಹಿತರೆ. 2006ರಲ್ಲಿ ಇವರು ಆಟೋಗ್ರಾಫ್ ಪ್ಲೀಸ್ ಮೂಲಕ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ತಾರೆ ಸ್ನೇಹಿತರೆ. ಹೀಗೆ ಸೀದಾ ಹೋಗ್ತಾ ಇರಬೇಕು. ಇದು ಹೆಬ್ಬಾಳ ಬಸ್ ಸ್ಟ್ಯಾಂಡು ಸ್ನೇಹಿತರೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ ನೋಡಿ, ಇದು ಪೊಲೀಸ್ ಸ್ಟೇಷನ್ನು. ಹಾಗೆ ಸ್ವಲ್ಪ ಮುಂದೆ ಹೋಗಬೇಕು ಸ್ನೇಹಿತರೆ ನಾವೀಗ. ಸ್ನೇಹಿತರೆ, ಇವರು ಹೇಳಬೇಕಂತಂದರೆ 2009ರಲ್ಲಿ ಬಿರುಗಾಳಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಒಂದು ಯಶಸ್ವಿನ ನಿರ್ದೇಶಕರೆಂದು ಗುರುತಿಸಿಕೊಳ್ತಾರೆ ಸ್ನೇಹಿತರೆ, ಸಂಗೀತ ನಿರ್ದೇಶಕರಾಗಿ. ಸ್ನೇಹಿತರೆ, ಇವರು ನಿರ್ದೇಶನ ಮಾಡಿರುವಂತಹ ಚಿತ್ರಗಳು ಕೆಂಪೇಗೌಡ, ಸಂಚಾರಿ, ವಿಕ್ಟ್ರಿ, ವಜ್ರಕಾಯ ಮತ್ತು ದಿ ವಿಲನ್, ಅಲೆಮಾರಿ, ರೋಮಿಯೋ, ಹಾಗೆ ಬಜರಂಗಿ, ಇವಾಗ 45 ಚಿತ್ರದ ನಿರ್ದೇಶಕರಾಗಿ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ಅವರು ವಾಸವಿರುವಂತಹ ಮನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತ ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಹಾಗೆ ಸ್ನೇಹಿತರೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.